ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ಬೂತಾಯಿ ಪುಳಿ ಮುಂಚು ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ತೇನೆ. ಬೂತಾಯಿ ತಗೊಂಡಿದ್ದೇನೆ, ತೊಳೆದು ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಹಳದಿ ಹುಡಿ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಟ್ಟಿಗೆ ಮ್ಯಾಗ್ನೇಟ್ ಮಾಡಿಡಿ. ಅದಂದರೆ ಉಪ್ಪು ಹಳದಿ ಹುಡಿ ಸ್ವಲ್ಪ ಹೀರಿಕೊಳ್ತದೆ. ಹಳದಿ ಹುಡಿ ಹಾಕಿ ಮ್ಯಾಗ್ನೇಟ್ ಮಾಡಿ 5 ಮಿನಿಟ್ಸ್ ಇಡಿ. ಒಳ್ಳೆಯದದು ಬೂತಾಯಿಗೆ ಹಿಡಿಬೇಕು. ಹುರ್ಕೊಳ್ಳಿಕ್ಕೆ ನಾನು 10 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಡ್ರೈ ರೋಸ್ಟ್ ಮಾಡಬೇಕು 3 ರಿಂದ 4 ನಿಮಿಷ. ಇದು ಫ್ರೈ ಆಯಿತು, ಈಗ ತೆಗಿತಿದ್ದೇನೆ. ಧನಿಯಾಕಾಳು 1/2 ಚಮಚ, ಜೀರಿಗೆ, ಮೆಂತ್ಯಕಾಳು, ಸ್ವಲ್ಪ ಚಿಟಿಕೆಯಷ್ಟು ಓಂಕಾಳು. ಫ್ಲೇಮಲ್ಲಿ ಬಿಸಿ ಮಾಡಬೇಕು. 2 ರಿಂದ 3 ನಿಮಿಷ ಡ್ರೈ ರೋಸ್ಟ್ ಮಾಡಬೇಕು. ಹಾಗೆ ಆಯಿತು, ಈಗ ತೆಗೆದಿದ್ದೇನೆ. ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು ತಗೊಳ್ಳಿ. ಈರುಳ್ಳಿ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, 10 ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕಿ, ಅರಶಿನ ಹುಡಿ ಹಾಕಿ ಮಿಕ್ಸಿಗೆ ಹಾಕಿದ್ದೇನೆ. ಎಷ್ಟು ನೈಸ್ ಆಗ್ತದೆ ಅಷ್ಟು ನುಣ್ಣಗೆ ರುಬ್ಬಿ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವಾಗ. ಈಗ ನಾನು ಮಣ್ಣೆಲೆಗೆ ತೆಂಗಿನ ಆಯಿಲ್ ಹಾಕಿ, ಈರುಳ್ಳಿ, ಕಾಯಿಮೆಣಸು, ಶುಂಠಿ, ಕರಿಬೇವು ಸ್ವಲ್ಪ ಹಚ್ಚಿಟ್ಟಿದ್ದೇನೆ. ಈರುಳ್ಳಿ ಹಾಕಿ, ಕಾಯಿಮೆಣಸು ಹಾಕಿ ಮತ್ತು ಕರಿಬೇವು ಹಾಕಿ, ಶುಂಠಿ ಹಾಕಿ. ನನ್ನದು ಶುಂಠಿ ಇಲ್ಲ, ಹಾಗೆ ಪೇಸ್ಟ್ ಹಾಕಿದೆ. ಮೆಣಸು, ಶುಂಠಿ, ಕರಿಬೇವು, ನೀರುಳ್ಳಿ ಒಂದು 30 ಮಿನಿಟ್ಸ್ ಫ್ರೈ ಆಗಲಿ. ಒಳ್ಳೆ 30 ಮಿನಿಟ್ಸ್ ಫ್ರೈ ಆಗಲಿ. ಚಿಟಿಕೆಯಷ್ಟು ಉಪ್ಪು ಹಾಕಿ ಒಳ್ಳೆ ಮಾಡಿ ಮಾಡಬೇಕು. ರುಬ್ಬಿಟ್ಟ ಮಸಾಲೆಯನ್ನು ಹಾಕ್ತಿದ್ದೇನೆ. ಇದೊಂದು 5 ಮಿನಿಟ್ಸ್ ಒಳ್ಳೆ ಸ್ಲೋ ಫ್ಲೇಮಲ್ಲಿ ಬಿಸಿ ಮಾಡಿ. ಒಳ್ಳೆದಿದೆ. ಸ್ವಲ್ಪ ನೀರು ಹಾಕಿ, ಜಾಸ್ತಿ ಬೇಡ, ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಹಾಕಿ. ಇಟ್ಟಿದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಿಮಿಷದವರೆಗೆ ಒಳ್ಳೆ ಕುದಿಬೇಕು. ಮುಚ್ಚಳವನ್ನು ಮುಚ್ಚಿಡಿ. 10 ನಿಮಿಷ ಆಯಿತು, ಈಗ ತೆಗಿತಿದ್ದೇನೆ. ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ಇನ್ನು ನಾವು ಮಸಾಲೆ ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಮಿಕ್ಸ್ ಮಾಡಿ ಇಟ್ಟಿದ್ದೆಲ್ಲ, ಈಗ ಮೀನನ್ನು ಹಾಕೋಣ. ಇದೇನು 5 ನಿಮಿಷ ಒಳ್ಳೆಯದು ಕುದಿಲಿ, ಮುಚ್ಚಿಡೋಣ. ಅಷ್ಟೊಳ್ಳೆ ಕುದೀತಾ ಉಂಟು, ಒಳ್ಳೆ ಕುದಿಬೇಕು. ಆನಂತರ ತುಂಬ ಹೊತ್ತು ಕುದಿಲಿಕ್ಕೆ ಬಿಡಬೇಡಿ. ಅಂತ ಅಂದರೆ ಮೀನು ಪೀಸ್ ಆಗ್ತದೆ. ಮೀನು ಎಷ್ಟೊತ್ತು ಕುದಿಬೇಕು ಅಷ್ಟೇ ಹೊತ್ತು ಕುದಿಬೇಕು, ಜಾಸ್ತಿ ಕುದಿಸಬಾರ್ದು. ಮೀನು ಒಳ್ಳೆಯದಾಗಿ ಬೆಂದಿದೆ, ಇನ್ನು ಸಾಕು. ಗ್ಯಾಸ್ ಆಫ್ ಮಾಡಿ. ತುಂಬ ಹೊತ್ತು ಬೇಯಲಿಕ್ಕೆ ಇಡಬೇಡಿ, ಮೀನು ಪೀಸ್ ಆಗ್ತದೆ. ನೋಡಿ ಹೇಗೆ ಬಂದಿದೆ ಅಂತ. ಇದು ಬಾಯ್ಲ್ಡ್ ರೈಸ್, ವೈಟ್ ರೈಸ್ ಯಾವುದ್ರ ಒಳ್ಳೆಯದಾಗ್ತದೆ. ಸ್ವಲ್ಪ ಖಾರ, ಹುಳಿ ಎಲ್ಲ ಉಂಟಲ್ಲ, ಎಲ್ಲ ರೈಸಿಗೆ ಸಹ ಟೇಸ್ಟ್ ಆಗ್ತದೆ ಇದು ಪುಳಿ ಮುಂಚಿ. ಒಮ್ಮೆ ನೀವು ಸಹ ಟ್ರೈ ಮಾಡಿ. ಊಟ ಮಾಡಲಿಕ್ಕೆ ಬನ್ನಿ ಫ್ರೆಂಡ್ಸ್. ಇದು
ಬೂತಾಯಿ ಪುಲಿ ಮುಂಚಿ ರೆಡಿಯಾಗಿದೆ. ಬೀಟ್ರೋಟ್ ಪಲ್ಯ ಸಹ ರೆಡಿ ಉಂಟು. ನಾನು ಊಟ ಮಾಡ್ತಿದ್ದೇನೆ, ನೀವು ಸಹ ಬನ್ನಿ. ಟೇಸ್ಟ್ ಹೇಳ್ತಾನೆ ಬೀಟ್ರೋಟ್ ಇದು. ಒಳ್ಳೆಯದಾಗಿದೆ, ಸೂಪರ್ ಆಗಿದೆ ಬೀಟ್ರೋಟ್. ನೀವು ಮಾಡಿ ಮನೆಯಲ್ಲಿ ಒಮ್ಮೆ ಹೀಗೇನೆ. ಬೂತಾಯಿದ್ದು ಸಹ ನೋಡ್ತೇನೆ ಟೇಸ್ಟ್. ಸಾರು ನೋಡ್ತೇನೆ. ಹುಳಿ ಉಂಟು, ಉಪ್ಪುಂಟು, ಖಾರ ಉಂಟು, ಭಾರಿ ಸೂಪರ್ ಆಗಿದೆ. ನೀವೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ನನಗೆ ಹೀಗೆಲ್ಲ ಮಾಡಿದರೆ ಇಷ್ಟ. ನನ್ನ ಮಮ್ಮಿ ಮಾಡ್ತಾರೆ, ತುಂಬ ಇಷ್ಟ ಆಗ್ತದೆ. ನಾನೇ ಮಾಡಿದ್ದು ಇವತ್ತು. ಬೂತಾಯಿ ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು ಬೂತಾಯಿ. ನನಗೆ ಇಷ್ಟ ಬೂತಾಯಿ ಎಲ್ಲ. ಸಾರು ಒಳ್ಳೆಯದಾಗಿದೆ. ಖಾರ ಉಂಟು, ಹುಳಿ ಉಂಟು, ಉಪ್ಪುಂಟು, ಎಲ್ಲ ಖಡಕ್ ಇರಬೇಕು, ಆಗ ಊಟ ಮಾಡಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಮತ್ತು ಕೆಂಪು ರೈಸಿಗೆ ಸೂಪರ್ ಆಗ್ತದೆ. ಓಕೆ ಫ್ರೆಂಡ್ಸ್, ಅನಂತರ ಸಿಗ್ತೇನೆ. ಬಾಯ್. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.